ನಾನು ಕೇಳಿದೆ ಮೇಡಮ್, ಏನು ಅಂತಂದ್ರೆ ಈ ಬೆಳಗಿನ ತನಕ ಇವ್ರು ಕೆಲಸ ಮಾಡಿ ನೋಡಿದ್ರೆ ಹೆಂಗ್ ಗೊತ್ತಾ, ಮತ್ತೇನೋ ಎಕ್ಸರ್ಸೈಸ್ ಮಾಡಿ ಮತ್ತೆ ರೆಡಿ ಹಿಂಗದು. ಅಂದ್ರೆ ನಿಮ್ಗೆ ನೀವು ಎಷ್ಟು ದೇಹವನ್ನ ದಂಡಿಸ್ತೀರಾ ಅಷ್ಟು ಆಕ್ಟಿವ್ ಆಗಿರ್ತೀರಾ. ನೀವು ಅನ್ಕೊಳ್ತೀರಾ ನಾನು ಕೆಲಸ ಮಾಡಿ ಸುಸ್ತಾಗಿದೆ ಅಂತ, ಬಂದು ಒಂದು 100 ಡಿಪ್ಸ್ ಹೊಡಿದ್ರೆ, ಒಂದು 10 ಡಿಪ್ಸ್ ಹೊಡಿದ್ರೆ ರೀಚಾರ್ಜ್ ಆಗ್ಬಿಡುತ್ತೆ ನಿಮ್ಗೆ. ಎಕ್ಸರ್ಸೈಸ್ ಅನ್ನೋದು ಮನುಷ್ಯನಿಗೆ ಅದೇ ಅಲ್ವಾ, ನಿಮ್ಗೆ ರಿಸೈಕಲ್ ಆಗ್ತಾನೆ ಇರುತ್ತೆ. ಮನುಷ್ಯನ ಇದದು ನೇಚರ್ ಅಲ್ಲಿ ಇರೋಂಥದ್ದು. ನೀವ್ ಎಷ್ಟು ದೇಹ ದಂಡಿಸ್ತೀರಾ ಅಷ್ಟು ಆಕ್ಟಿವ್ ಆಗಿರ್ತೀರ, ಅಷ್ಟು ಹೆಲ್ದಿ ಆಗಿರ್ತೀರ. ಎಂತ ಅದ್ಭುತ ನೋಡಿ. ಮೊನ್ನೆ ಯಾವುದೋ ಒಂದು ಓದ್ತಾ ಇದ್ದೆ ರಿಷಬ್, ಜಪಾನ್ ಅಲ್ಲಿ ಮೀನುಗಳ ಸಂಖ್ಯೆ ಕಡಿಮೆ ಆದಾಗ ಅವರು ಸಮುದ್ರದ ನಡುವೆ ಹೋಗಿ ಆಳಕ್ಕೆ ಹೋಗಿ ಮೀನು ಹಿಡಿತಾ ಇದ್ರು. ಫ್ರೆಶ್ನೆಸ್ ಮೇಂಟೈನ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ಅಂತೆ. ಗೊತ್ತಾಗ್ಬಿಡೋದು ಜನಗಳಿಗೆ ಟೇಸ್ಟ್ ನೋಡಿದ ತಕ್ಷಣ. ಕೊನೆಗೆ ಅವರು ಏನೇನೋ ಟ್ರೈ ಮಾಡ್ತಾರೆ, ಮಂಜುಗಡ್ಡೆಗಳನ್ನ ಇಡ್ತಾರೆ, ಐಸ್ ಕ್ಯೂಬ್ಸ್. ಅದಾದ್ಮೇಲೆ ಏನು ಅಂದ್ರೆ ಕೊನೆಗೆ ಯೋಚನೆ ಮಾಡಿದ್ರೆ ಒಂದು ಟ್ಯಾಂಕ್ನೇ ಇಟ್ಬಿಡ್ಬೇಕು ಅಂತ. ಟ್ಯಾಂಕ್ನೇ ಇಟ್ಟು ಟ್ಯಾಂಕಲ್ಲ ತರೋದು ಅದನ್ನ, ಈ ತರದ್ದು ಅಂದ್ರೆ ಜೀವಂತವಾಗಿರ್ಲಿ ಅಂತ. ಅದು ಗೊತ್ತಾಗ್ಬಿಡೋದು ಜನಗಳಿಗೆ. ಇಲ್ಲ ಇವ್ರು ಏನೋ ಮಾಡ್ತಾ ಇದಾರೆ, ತುಂಬಾ ಯಾಕೋ ಮೀನುಗಳದ್ದು ಸ್ವಾಸ್ಥ್ಯ ಸರಿ ಇಲ್ಲ. ಕೊನೆಗೆ ಅವ್ರೊಂದು ನಿರ್ಧಾರ ಮಾಡಿದ್ರಂತೆ, ಏನು ಅಂತಂದ್ರೆ ಆ ಟ್ಯಾಂಕ್ ಗಳಲ್ಲಿ ಸಣ್ಣ ಸಣ್ಣ ಶಾರ್ಕ್ ಗಳನ್ನ ಬಿಡಕ್ ಶುರು ಮಾಡಿದ್ರಂತೆ. ಅವು ಇದು ಯಾವಾಗಲೂ ಓಡಿಸೋದಂತೆ. ನಿರಂತರವಾದಂತೆ ಆಕ್ಟಿವಿಟಿ, ಅವುಗಳನ್ನು ಹೆಲ್ದಿ ಆಗಿಡ್ತಾ ಇತ್ತು, ಟೇಸ್ಟ್ ಜಾಸ್ತಿ ಮಾಡ್ತಾ ಇತ್ತು ಅಂತ. ಎಷ್ಟು ಜೀವನಕ್ಕೆ ಅನ್ವಯ ಆಗುತ್ತೆ ನೋಡಿ. ಖಂಡಿತ ನಿಮ್ಗೆ ಅದೊಂದು ಇದೆ. ಅದು ಅಂದ್ರೆ ನೀವು ಎಷ್ಟೇ ಸುಸ್ತಾಗಿದ್ರು ನೀವೊಂದು ಸಣ್ಣ ಒಂದು 10 ನಿಮಿಷದ ಸ್ಟ್ರೆಚ್, ಒಂದು ವ್ಯಾಯಾಮ ತುಂಬಾ ಇಂಪಾರ್ಟೆಂಟ್. ಅದು ಮಾಡಿದ್ರೆ ನಿಮ್ಗೆ ರೀಗೇನ್ ಆಗ್ಬಿಡುತ್ತೆ. ಇಲ್ಲಾಂದ್ರೆ ಚಾನ್ಸೇ ಇರಲಿಲ್ಲ. ನಾನು ಒಂದು ಸೀಕ್ವೆನ್ಸ್ ಶೂಟ್ ಮಾಡ್ಬೇಕಾರೆ, ಇದೇ ಕಾಸ್ಟ್ಯೂಮ್ ಅಲ್ಲಿ ಸೀಕ್ವೆನ್ಸ್ ಶೂಟ್ ಮಾಡ್ಬೇಕಾದ್ರೆ ಟ್ರೈಲರ್ ಇಲ್ಲ, ಜಂಪ್ ಶಾಟ್ ಇದೆ, ತುಂಬಾ ಟೇಕ್ಸ್ ಗಳಾಗಿತ್ತು. ಬೇರೆ ಬೇರೆ ರೀಸನ್ಗೆ ಕ್ಯಾಮ್ರಾ ಮೂವ್ಮೆಂಟ್ ಏನೋ ಇದಾಗಿರುತ್ತೆ, ಯಾರೋ ಫೋಕಸ್ ಔಟ್ ಮಾಡ್ಬಿಟ್ಟಿರ್ತಾರೆ. ಸೊ ಆ ಥರ ಪೊಸಿಷನ್ ಕರೆಕ್ಟಾಗಿ ಬಂದಿರಲ್ಲ, ಅಥವಾ ನನ್ನ ಜಂಪಲ್ಲಿ ಏನೋ ಒಂದು ವ್ಯತ್ಯಾಸ ಆಗಿರುತ್ತೆ, ಅನ್ಕೊಂಡಂಗೆ ಏನೋ ಬಂದಿರಲ್ಲ, ತುಂಬಾ ಟೇಕ್ಸ್ಗಳಾಗ್ಬಿಟ್ಟಿರುತ್ತೆ. ಸೊ ಬೇಸಿಕಲಿ ಇಟ್ಸ್ ಎ ರೋಪ್ ಶಾಟ್, ಟೈಮಿಂಗಲ್ಲಿ ಆಗ್ಬೇಕೆಲ್ಲ. ಸ್ಮೋಕ್ ಕರೆಕ್ಟ್ ಆಗಿರ್ಬೇಕು ಅಷ್ಟೊತ್ತಿಗೆ. ನಾನು ಜಂಪ್ ಮಾಡೋ ಟೈಮ್ ಚೂರು ಗಾಳಿ ಎಷ್ಟು ಹೊಡಿತಂದ್ರೆ ನಮ್ಗೆ ಹೋಗ್ಬಿಡುತ್ತೆ ಅಲ್ಲಿಗೆ. ಸೊ ಆ ಸ್ಮೋಕ್ ಇಂದ ರಿವೀಲ್ ಆಗ್ಬೇಕು ಅನ್ನೋದೊಂದು ಕಾನ್ಸೆಪ್ಟ್. ಸೊ ಆ ಥರದ ಸೀಕ್ವೆನ್ಸ್ಗಳೆಲ್ಲ, ರನ್ನಿಂಗ್ ಶಾಟ್ ಇವೆಲ್ಲ ಮಾಡಿ ಹೆಂಗಾಗ್ಬಿಡುತ್ತೆ ಅಂದ್ರೆ, ಫಸ್ಟ್ ಒಂದು 2 ದಿವಸ 3ನೇ ದಿವಸಕ್ಕೆ ಎಲ್ಲ ಕಡೆಗೆ ಇಂಜುರಿ ಆಗ್ಬಿಟ್ಟಿತ್ತು. ಟೈಸು, ಕಾಲು, ನೀ ಎಲ್ಲ ಇದಾಗಿತ್ತು. 9 ದಿವಸನೇನೋ ಕಂಟಿನ್ಯೂಸ್ ಪೇನ್ ಕಿಲ್ಲರ್ಲೇ ಇದ್ದೆ ನಾನು. ಬೆಳಿಗ್ಗೆ ಒಂದು ಪೇನ್ ಕಿಲ್ಲರ್, ಸಂಜೆ ಒಂದು ಪೇನ್ ಕಿಲ್ಲರ್. ಆ ಪೇನ್ ಕಿಲ್ಲರ್ ಹಾಕಬ್ಬ, ಬೆಳಿಗ್ಗೆ ಫುಲ್ ಹೊಡೆದ ಫೈಟ್. ಪ್ಯಾಕಪ್ ಅಂತ ನಾವೇ ಹೇಳ್ಬಿಟ್ಟು ಬಿದ್ದೋಗ್ಬಿಡೋದಿಲ್ಲ.